ವಿಜಿ ನೋಯಿಂಗ್ ಜಿ ವೆರಿ ವೆಲ್ ಅಂತ. ಅಣ್ಣ ನಾನ್ ನೋಡಿದ್ ಗೌತಮ್ ಗಂಭೀರ್ ಬೇರೆ. ಯಾಕೆ ಹೇಳೋದು 2003 ಫಸ್ಟ್ ಟೂರ್ 2 ವರ್ಷ ನನ್ ಜೊತೆಗೆ ಆಡಿರ್ಬೋದು. ರೀಸನ್ಸ್ ಹೇಳ್ತೀನಿ ಜನಿ. ಈಗ KKR ಬರಕಿನ ಮುಂಚೆ ಎಲ್ಲಿದ್ರು? ಲಕ್ನೋನಲ್ಲಿದ್ರು. KKR ಅಲ್ಲಿ ಯಾರಿದ್ರು? ಚಂದ್ರಕಾಂತ್ ಪಂಡಿತ್. ಬಡ್ದಾಟ. ಅವ್ರ ಹೆಡ್ ಮಾಸ್ಟರ್ ಇವ್ರು ಬಂದಲ್ಲಿ ಒಂದ್ ಇನ್ಸ್ಟೆನ್ಸ್ ನೋಡ್ಲಿಲ್ಲ ನಾನು. ಸುನಿಲ್ ನರೇನ್ ಖುಷಿಯಾಗಿ ಆಡ್ತಾ ಇದಾರೆ ಬ್ಯಾಟಿಂಗು. ಬೇರೆ ಎನರ್ಜಿನೇ ತಗೊಂಡ್ಬಂದ್ರು. ಬೇರೆಯವರು ನೀನ್ ಡಿಸಿಪ್ಲಿನ್ ಮಾಡಿದ್ರುನುವೆ ಆ ಫ್ರೀಡಮ್ ಇದೆ ಅಂತ ನಾನು ಗೌತಮ್ ಗಂಭೀರ್ ಕೊಡ್ತೇನೆ ಅಂತ. ನಾನ್ ಪಾಸಿಟಿವ್ ಆಗಿ ಮಾತಾಡ್ತೀನಿ ಗೌತಮ್ ಗಂಭೀರ್ ಬಗ್ಗೆ ಅಂತೀನಿ. ಆದ್ರೆ ನಮಗೂ ಕೂಡ ಗೊತ್ತಿಲ್ಲ ಹೆಂಗ್ ಬಿಹೇವ್ ಮಾಡ್ತಾರೆ ಡ್ರೆಸ್ಸಿಂಗ್ ರೂಮ್ ಅಂತ, ಯಾರಿಗೂ ಕೂಡ ಗೊತ್ತಿಲ್ಲ. ಆರಿರೋ ಪ್ಲೇಯರ್ಸ್ ಅದು T20 ಫಾರ್ಮೆಟ್. IPL ಬೇರೆ ಅಣ್ಣ. IPL ಅಲ್ಲಿ ನೀನು 2 ತಿಂಗಳು ಮುಖ ನೋಡ್ತೀಯಾ, ಇಲ್ಲ ಹಂಗಲ್ಲ 3 ವರ್ಷ ಮುಖ ನೋಡ್ಬೇಕು. ಸೇಮ್ ಮುಖಗಳು, ಸೇಮ್ ರೊಟೀನ್ಸ್. ಅಲ್ಲಿ ಡಿಫ್ರೆಂಟ್ ಆಗಿರ್ತೀಯ, ಎಷ್ಟ್ ಕ್ರಿಯೇಟಿವ್ ಆಗಿರ್ತೀಯ. ಎಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀಯ ನೀನು, ತರ ಫ್ಯಾಮಿಲಿ ಮೆಂಬರ್ ಆಗಿ ಹೋಗ್ತೀಯ. ಒಂದಿನ ಜಗಳ ಆಡ್ಬೋದು, 2 ದಿನ ಜಗಳ ಆಡ್ಬೋದು. ಮುನಿಸ್ಕೊಂಡ್ ಅಕಸ್ಮಾತ್ ಜಗಳ ಆಡಿ ಮುಖ ನೋಡ್ಲಿಲ್ಲ ಅಂತಂದ್ರೆ ಪ್ರೀವಿಯಸ್ ಕೇಸ್ ಅಲ್ಲಿ ಆದಂಗೆ 6 ತಿಂಗಳು ಒಬ್ಬ ಕ್ಯಾಪ್ಟನ್ ಕೋಚ್ ಮಾತಾಡ್ಲಿಲ್ಲ ಅಂದ್ರೆ ಇಟ್ ಬಿ ಡಿಸಾಸ್ಟರ್. ನನ್ ಪ್ರಕಾರ ಗೌತಮ್ ಗಂಭೀರ್ ಅದನ್ನ ಆಗಕ್ ಬಿಡಲ್ಲ ಅಂತೀನಿ. ಆಯ್ತಾ? ಈಗ ಇನ್ನೊಬ್ರು ಪ್ರಶ್ನೆ ಕೇಳಿದ್ರು, ವಿರಾಟ್ ಕೊಹ್ಲಿ ಇದಾರೆ, ಕೆನ್ ಯು ಸಿ ಫೈರ್ ಅಂತ. ದೇವ್ರಣಗ್ಲು ನೋಡಲ್ಲ ನೀವು. ಯಾಕಂದ್ರೆ ಆಲ್ರೆಡಿ ಒಂದ್ಸತಿ ತಪ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ಇನ್ನೊಂದ್ ಕಡೆ ಆ ರಿಲೇಶನ್ಶಿಪ್ ಬೇರೆ. ಗೌತಮ್ ಗಂಭೀರೇ ಫಸ್ಟ್ ಮ್ಯಾನ್ ಆಫ್ ದ ಮ್ಯಾಚ್ ನನಗ್ ಬೇಡ ವಿರಾಟ್ ಕೊಹ್ಲಿ ಹೇಳಿದಂತ ವ್ಯಕ್ತಿ. ಸೊ ನಾವು ರಾಂಗ್ ನೋಷನ್, ಲುಕ್ಸ್ ಕ್ಯಾನ್ ಬಿ ಡಿಸೆಪ್ಟಿವ್ ಅಂತೀವಿ. ಆದ್ರೆ ಜಡ್ಜ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾವು ಕಾಯ್ಬೇಕು ಸ್ವಲ್ಪ ದಿವಸ. ಆಮೇಲೆ ಆಚೆ ಕಡೆ ಏನ್ ಬರುತ್ತೆ ರಿಪೋರ್ಟ್ಸ್ ಅದನ್ನ ನೋಡ್ಕೊಂಡು ಮಾತಾಡ್ತೀವಿ, ಒಳಗಡೆ ಏನೋ ಗೊತ್ತಿಲ್ಲ.